ತಾತ, ನನ್ನ ಅಪ್ಪನಿಗೆ ತುಂಬ ಕಷ್ಟ ಕೊಡ್ತಿದ್ದೀನಿ ಅಂತ ಅನ್ನಿಸ್ತಿದ್ಯಾ? ಆದರೆ ಅವ್ರನ್ನ ಸರಿ ದಾರಿ ತರಕ್ಕೆ ಇದನ್ನು ಬಿಟ್ಟು ಬೇರೆ ದಾರಿ ಕಾಣ್ತಾ ಇಲ್ಲ. ಅಪ್ಪ ಅಮ್ಮ ಯಾವ ಕಾರಣಕ್ಕೂ ದೂರ ಆಗಬಾರ್ದು. ಅಮ್ಮನ ಬೆಲೆ, ಅವ್ರ ತ್ಯಾಗ ಏನು ಅಂತ ಅವ್ರಿಗೆ ಅರ್ಥ ಆಗಬೇಕು. ಅಪ್ಪ ಬದಲಾಗಬೇಕು, ತಿದ್ಕೋಬೇಕು. ಇಷ್ಟೇ ನನ್ನ ಯೋಚನೆ. ಅವ್ರ ಮೇಲೆ ನನಗೆ ಬೇರೆ ಯಾವ ಕೋಪನೂ ಇಲ್ಲ ತಾತ. ಈ ಕುಟುಂಬದಲ್ಲಿ ಯಾರೂ ಕಣ್ಣೀರು ಹಾಕಬಾರ್ದು, ನೊಂದ್ಕೋಬಾರ್ದು. ಒಂದು ವೇಳೆ ಅಪ್ಪಂಗೆ ನೋವಾಗಿದ್ರೆ ಆ ನೋವನ್ನ ನನಗೆ ಕೊಟ್ಬಿಡಿ. ಮುದ್ದು, ಏನಾಯ್ತು? ಅಪ್ಪನಿಗೆ ತುಂಬ ತೊಂದರೆ ಕೊಡ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ. ಅವ್ರು ಬದಲಾಗಲಿ ಅಂತ ಹೀಗೆಲ್ಲ ಮಾಡ್ತಿದ್ರು ಮನ್ಸಿಗೆ ಯಾಕೋ ಹಿಂಸೆ ಆಗ್ತಿದೆ. ಈ ಕುಟುಂಬ ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರಬೇಕು. ಅವ್ರಿಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ. ಬಿಡ್ತೋ ನೀ ಮುದ್ದು, ಏನು ಹೇಳ್ತಿದ್ದೀರಾ? ಇವಿಲ್ದ ನಾನಿರೋಕ್ಕಾಗತ್ತಾ? ದಯವಿಟ್ಟು ಯಾವತ್ತೂ ಹೀಗೆಲ್ಲ ಮಾತಾಡಬೇಡಿ. ಏನೋ ಸಡನ್ನಾಗಿ ಬಂದ್ಬಿಡ್ತು. ನಿಮ್ಗೆ ಹರ್ಟ್ ಮಾಡೋ ಉದ್ದೇಶ ನಂಗೆ ಇರಲಿಲ್ಲ. ಇಷ್ಟಕ್ಕೆಲ್ಲ ಕಣ್ಣೀರು ಹಾಕ್ತಾರಾ? ನೀವು ನನ್ನ ಪಾಲಿಗೆ ಗಂಡ ಅಷ್ಟೇ ಅಲ್ಲ, ನನ್ನ ಜಗತ್ತು. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಹೀಗೆಲ್ಲ ಹೇಳೋ ಹಾಗೆ ಅಲ್ಲ. ಯಾಕೋ ಗೊತ್ತಿಲ್ಲ ನಿಧಿ, ನಮ್ಮ ಕುಟುಂಬಕ್ಕೆ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇದೆ. ಯಾವತ್ತೂ ನನ್ನ ಸಮಸ್ಯೆನ ಬೇಡ ಅಂದವನೇ ಅಲ್ಲ. ಏನೇ ಬದಲು ಅದನ್ನು ಎದುರಿಸೋ ಶಕ್ತಿ ಕೊಡು ಅಂದವನು. ನನಗೇನೇ ಆದರೂ ನಾನು ನೊಂದ್ಕೊಳ್ಳಲ್ಲ. ಆದರೆ ನನ್ನ ಕಾರಣಕ್ಕೆ ಬೇರೆಯವ್ರು ಸಫರ್ ಆಗಬಾರ್ದಷ್ಟೇ. ಹಾಗಾದರೂ ಅದಕ್ಕೆ ನಾನೇ ಜವಾಬ್ದಾರಿ ಆಗ್ತೀನಿ. ಇವರೆಲ್ಲರನ್ನೂ ಸಂತೋಷವಾಗಿ ನೋಡ್ಕೊಳ್ಳೋದು ನನ್ನ ಧರ್ಮ, ನನ್ನ ಕರ್ತವ್ಯ. ಆದರೆ ಅದೆಲ್ಲ ಆಗೋದು ಯಾವಾಗ ಹೇಳಿ? ನೀವು ಚೆನ್ನಾಗಿದ್ದಾಗ. ಇಡೀ ಊರಿಗೆ ನೆರಳು ಕೊಡೋ ಮರ ತನ್ನ ಬೇರೆನ ತಾನೇ ಕತ್ತರಿಸ್ಕೋಬಾರ್ದು ಅಲ್ವಾ? ಏನನ್ನ ಅಪಶಕದ ಮಾತಾಡಬೇಡಿ. ನಿಮ್ಮಿಂದ ಈ ಮನೆಗೆ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಎಷ್ಟೊಂದು ಸಹಾಯ ಆಗೋದಿದೆ ಗೊತ್ತಾ? ಅದಕ್ಕೆ ನೀವು ಬೇರೆಯವ್ರ ಜೊತೆಗೂ ಖುಷಿಯಾಗಿರೋದು ಅಷ್ಟೇ ಮುಖ್ಯ. ಈಗ ನೀವು ಆಡಿರೋ ಮಾತನ್ನ ವಾಪಸ್ ತಗೊಳ್ಳಿ ಅಂದ. ಓಕೆ ಮೈ ಡಿಯರ್ ಹೆಂಡತಿ ದೇವರು, ನಾನು ಆಡಿರೋ ಮಾತನ್ನ ಸಂಪೂರ್ಣ ವಾಪಸ್ ತಗೋತೀನಿ. ಆದರೂ ನಾವು ಹೇಳಿದ ತಕ್ಷಣ ಅದೆಲ್ಲ ಆಗ್ಬಿಡುತ್ತಾ? ನೀವು ಒಳ್ಳೆ ಮುದ್ದು, ನಿಮ್ಮನ್ನು ಬಿಟ್ಟು ಒಂದು ಕ್ಷಣದೂ ಬದುಕಿರೋ ಶಕ್ತಿ ನನಗಿಲ್ಲ. ಲೈಟ್ ಹೌಸ್ ನನ್ನ ಕಥೆನೂ ಅಷ್ಟೇ ಅಲ್ವಾ? ನಂಬಿಕೆ ನಮ್ಮ ಕೈಲಿ ನಾವೇ ಇಟ್ಕೊಳ್ಳೋ ಆಯುಧ. ಅದನ್ನು ಬೇರೆಯವ್ರ ಕೈಲಿ ಕೊಟ್ಟರೆ ಮೊದಲು ನಮ್ಮ ಬೆನ್ನಿಗೆ ನಿಲ್ಲಿಸ್ತಾರೆ. ನಿನ್ನಂತೋಳನ್ನ ನಂಬಿ ನಾ ಹೆಜ್ಜೆ ಮುಂದೆ ಇಟ್ಟಿದ್ದೆ. ನಾನು ಮಾಡಿದ ಮೊದಲನೇ ತಪ್ಪು. ಅಂಥದ್ದೇನಾಗಿದೆ? ಎಲ್ಲ ನಿನ್ ಬೇಕಾದಾಗೆ ನಡೀತಿದೆಯಲ್ಲ. ಓ ರಿಯಲಿ? ಹಾಗಿದ್ರೆ ಇದೇನು? ನೀನು ಹೇಳಿದ್ದೇನು? ರಮೇಶ್ಗೂ ಮಾಲ್ತಿಗೂ ಡಿವೋರ್ಸ್ ಮಾಡಿಸ್ತೀನಿ, ಎಲ್ಲರ ಶಾಂತಿನೂ ಹಾಳು ಮಾಡ್ತೀನಿ, ಅಣ್ಣ ತಮ್ಮಂದ್ರು ಹೊಡೆದಾಡ್ಕೊಳ್ಳೋ ಹಾಗೆ ಮಾಡ್ತೀನಿ ಅಂತ. ನನ್ನನ್ನು ನಂಬೇಡ, ನನ್ನ ಕೆಲಸ ನಂಬು ಅಂತ ಇಷ್ಟುದ್ದ ಮಾತಾಡಿದೆ. ಕೇಳಕ್ಕೂ ಚೆನ್ನಾಗಿತ್ತು, ನಂಬಕ್ಕೂ ಚೆನ್ನಾಗಿತ್ತು.